ಇತ್ತಮ್ಮ? 16% ಇತ್ತು. ಈಗ 78% ಬಂದಿದ್ದೀವಿ. 78% ಜನ ಅವರು ವಿದ್ಯಾವಂತರಾದರೂ ಕೂಡ, ಬಹಳಷ್ಟು ಜನ ವಿದ್ಯಾವಂತರು ಕೂಡ ಇನ್ನೂ ಅವರಿಗೆ ಮೌಢ್ಯಗಳು ಬಿಟ್ಟಿಲ್ಲ, ಕಂದಾಚಾರಗಳು ಬಿಟ್ಟಿಲ್ಲ, ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲ, ಕರ್ಮ ಸಿದ್ಧಾಂತ ಇನ್ನು ಬಿಟ್ಟಿಲ್ಲ. ವಿದ್ಯಾವಂತರನ್ನು ಕೇಳಿ, ನಿಮ್ಮಲ್ಲೂ ಏನಾದ್ರು ಹೇಳ್ತೀರಾ ಏನೋ ಗೊತ್ತಿಲ್ಲ, ಯಾಕಪ್ಪ ಹಿಂಗೆ ನೀನು ಏನೂ ಇಲ್ಲ, ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ, ಏನು ಮಾಡೋಕ್ಕಾಗುತ್ತೆ ಅಂತ. ಹಣೆ ಬರ ಸ್ವಾಮಿ, ಏನು ಮಾಡೋಕ್ಕಾಗುತ್ತೆ. ಹಣೆಲೂ ಯಾವ ದೇವರು ಬರೆದಿರಲ್ಲ, ಯಾವ ಕರ್ಮನೂ ಇರೋದಿಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ. ಈ ಜನ್ಮ ಒಂದೇ. ಸತ್ತೋದ್ಮೇಲೆ ಯಾವ ಜನ್ಮ ಇದ್ದದು? ಹಿಂದೆ ಹಿಂದೆ ಜನ್ಮ ಎಲ್ಲಪ್ಪ ಇದೆ ಜನ್ಮ? ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾವ ಪುನರ್ಜನ್ಮವೂ ಇಲ್ಲ. ನೀವು ಮತ್ತೆ ಹುಟ್ಟುಬತ್ತೀವಿ ಅನ್ನೋದೆಲ್ಲ ಸುಳ್ಳು. ಈ ಜನ್ಮದಲ್ಲಿ ಎಷ್ಟು ದಿನ ಬದುಕಿರ್ತೀವಿ, ಎಷ್ಟು ದಿನ ನಾವು ಅರ್ಥಪೂರ್ಣವಾಗಿ ಜೀವನ ನಡೆಸ್ತೀವಿ, ಅದೇ ಸತ್ಯ. ವಾಡಿಕೆಗಳೆಲ್ಲ ನಮಗೆ ಜ್ಞಾನ ಇಲ್ಲ, ಅದಕ್ಕೋಸ್ಕರ ಕ್ಲಾರಿಟಿ ಇಲ್ಲ ವಿಚಾರದ ಬಗ್ಗೆ, ವೈಚಾರಿಕತೆ ಬೆಳೆದಿಲ್ಲ. ವಾಡಿಕೆ ಅಲ್ಲ ಇದು, ವೈಚಾರಿಕತೆ ಪ್ರಶ್ನೆ, ಕ್ಲಾರಿಟಿ ಪ್ರಶ್ನೆ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ಟ್ರೂ, ವಾಟ್ ಈಸ್ ಅನ್ಟ್ರೂ ಗೊತ್ತಾಗಬೇಕಾ ಬೇಡ? ಆಗ ಶಿಕ್ಷಣ ಯಾಕೆ ಮತ್ತೆ ಪಡ್ಕೊಳ್ಳೋದು? ವೈ? ವಾಟ್ ಈಸ್ ಟ್ರೂ, ವಾಟ್ ಈಸ್ ನಾಟ್ ಟ್ರೂ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಅವರ್ ಕಾನ್ಸ್ಟಿಟ್ಯೂಷನ್. ಇದು ಏನು ಸುಮ್ಮನೆ ಯಾರೋ ಕೂತ್ಕೊಂಡು ಬರೆದ್ಬಿಟ್ಟಿರೋದಲ್ಲ. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ಅದಕ್ಕೆ ಅಮೆಂಡ್ಮೆಂಟ್ಗಳೆಲ್ಲ ತಗೊಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನ್ಸ್ಟಿಟ್ಯೂಷನ್ ಹಂಗೇನೆ ಪಾಸ್ ಮಾಡ್ಬಿಟ್ಟಿಲ್ಲ. ಇಟ್ ವಾಸ್ ಸಬ್ಜೆಕ್ಟೆಡ್ ಟು ಸ್ಕ್ರೂಟಿನಿ ಅಂಡ್ ಡಿಸ್ಕಷನ್. 2000ಕ್ಕೂ ಹೆಚ್ಚು ಪ್ರಶ್ನೆಗಳು. ಅದರಿಂದ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಅಲ್ಲ, ಮೇಧಾವಿಗಳೆಲ್ಲ ಆಲ್ ಬ್ರೈನ್ಸ್, ಸ್ಟಾಲ್ವರ್ಡ್ಸ್ were there in the Constituent Assembly. ಅವರೆಲ್ಲ ಇದು ಮಜ್ಜಿಗೆ ಕಡಿತೀವಲ್ಲ, ಹಂಗೆ ಕಡದು 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 ಆಗಿರೋದು. ಇದು ಬೆಣ್ಣೆ ತೆಗಿತೀವಲ್ಲ, ಹಂಗೆ ಕಡದು 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 ಬೆಣ್ಣೆ ತೆಗೆದಿರೋದು ಇದು.